ಗುಡ್ ನೈಟ್. ಚೊಳ್ಳೆ ಬತ್ತಿಗೆ ಇನ್ನು ಮುಂದೆ ಬಾಯ್ ಬಾಯ್ ಹೇಳ್ಬಿಡಿ. ಇದೊಂದು ಧೂಪ ಇದ್ರೆ ಸಾಕು, ಚೊಳ್ಳೆಗಳೆಲ್ಲ ಮಾಯ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡತಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಡೈರೆಕ್ಟ್ ಬರುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಮೊದಲಿಗೆ ಬೇವಿನ ಸೊಪ್ಪು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಸೊ ಇಲ್ಲ ಅಂದರೆ ಊರಲ್ಲಿ ಮರಗಳಿರುತ್ತೆ ಅಲ್ವಾ, ಕಿತ್ಕೊಂಡು ಇದನ್ನು ಹಸಿ ಇರುತ್ತೆ ಅಲ್ವಾ, ಅದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ನೋಡಿ, ಇದನ್ನು ನಾನು ಕಿತ್ಬಿಟ್ಟು ನೀವು ಬಿಸಿಲಲ್ಲೇ ಇಡಬೇಕಂತ ಏನಿಲ್ಲ. ನೆರಳಲ್ಲಿಟ್ಟರು ಒಂದು 4 ದಿನ ಇಟ್ಟರು ಅದು ಒಣಗೋಗುತ್ತೆ. ನಾನು ಒಂದು 3-4 ದಿನ ಹಾಗೆಯೇ ಕಿತ್ತ ಮೇಲೆ ಇಟ್ಟಿದ್ದೆ, ಚೆನ್ನಾಗಿ ಒಣಗಿತ್ತು. ಅದನ್ನು ನೋಡಿ ಈಗ ಸಿಪ್ಪೆನ ಅದರ ಧೂಳು ಗೀಳೆಲ್ಲ ತೆಗೆದು ಈ ಥರ ಬಿಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ದಸಂಗಮ್ ಅಂತ ಎಲ್ಲ ಕಟ್ಟಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಅಂದರೆ ಗಂಧದ ಕಡ್ಡಿ, ಕರ್ಪೂರ, ಅರಿಶಿನ, ಕುಂಕುಮ, ಪೂಜೆ ಸಾಮಗ್ರಿಗಳು ಮಾಡ್ತೀವಿ ಅಲ್ವಾ ಅಂಥ ಅಂಗಡಿಗಳಲ್ಲಿ ಈ ದಸಂಗಮ್ ಅಂತ ಸಿಗುತ್ತೆ. ಇದು ಏನಪ್ಪ ಅಂದರೆ 10 ಬಗೆಯ ದ್ರಾವಣಗಳನ್ನು ಮಿಕ್ಸ್ ಮಾಡಿರ್ತಾರೆ ಅದರಲ್ಲಿ. ಇದು ಧೂಪದ ಪೌಡರ್ ಅಂತಲೂ ಕೂಡ ಕರೀತಾರೆ. ಇದು ತುಂಬ ಒಳ್ಳೆಯದು. ಅದು ಇದೊಂದಕ್ಕೆ ಅಲ್ಲ, ಮಕ್ಕಳಿಗೆ ನಾವು ಸಾಂಬ್ರಾಣಿ ಹೊಗೆ ಕೊಡಲ್ವಾ, ಆಗ ಈ ಪುಡಿನೂ ಕೂಡ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಪೌಡರು ಮತ್ತು ಮನೆಯಲ್ಲಿರುವ ಗಂಧದ ಕಡ್ಡಿ ಯಾವುದಾದ್ರೂ ಸರಿ, ನಾನು 2 ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಷ್ಟು ತಗೊಳ್ಳಿ. ಈಗ ಹೇಗೆ ಮಾಡೋದಂತ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ. ಮೊದಲಿಗೆ ಮಿಕ್ಸಿ ಜಾರ್ ತೊಗೊಂಡು ಒಣಗಿಸ್ಕೊಂಡಿರೋ ಅಂಥ ಬೇವಿನ ಸೊಪ್ಪನ್ನ ಎಲ್ಲನೂ ಹಾಕ್ಕೊಂಡು ಇದನ್ನ ಪೌಡರ್ ಮಾಡ್ಕೊಳ್ಳಿ. ಏನು ತುಂಬ ಸಣ್ಣಾಗಿ ಪೌಡರ್ ಮಾಡ್ಕೋಬೇಕಂತ ಏನಿಲ್ಲ, ತುಂಬ ಜಾಸ್ತಿನೂ ಇದಾಗಿರಬಾರ್ದು. ನೋಡಿದ್ರೆ ಇದು ರೆಡಿಯಾಗಿದೆ ಅನಿಸ್ಬೇಕು, ಅಷ್ಟು ಪೌಡರ್ ಮಾಡ್ಕೊಂಡು ಬಂದರೆ ಸಾಕು. ಇದು ಬೇವಿನ ಸೊಪ್ಪಾಗಿ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ. ಬೇವಿನ ಸೊಪ್ಪು ಎಲ್ಲದಕ್ಕೂ ತುಂಬ ಒಳ್ಳೆಯದು, ಆರೋಗ್ಯನೇ ತುಂಬ ಇದೆ ಈ ಬೇವಿನ ಸೊಪ್ಪಲ್ಲಿ. ಇದು ಬೇವಿನ ಸೊಪ್ಪು ತಿಂದರೂ ಕೂಡ ಬ್ಲಡ್ ಪ್ರೆಷರು, ಶುಗರು ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಸೊಳ್ಳೆಗಳು ಹೋಗಲ್ವಾ. ನೋಡಿ, ಈ ಥರ ಪುಡಿ ಆದರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕು. ಇದನ್ನ ಯಾವುದೇ ರೀತಿ ಸೋದಿಸ್ಕೋಬೇಕಾಗಿರೋದು ಬೇಡ, ಜರಣಿ ಮಾಡ್ಕೊಳ್ಳೋದು ಬೇಡ. ಇದೇನಕ್ಕೆ ನಾವು ಧೂಪಕ್ಕೆ ಅಲ್ವಾ, ಏನಕ್ಕೆ ಈಗ ಹೇಗಿದೆ ಹಾಗೆ ಇದ್ರೇ ಸಾಕು ಫ್ರೆಂಡ್ಸ್. ಈಗ ನಾನು ಇದನ್ನ ಒಂದು ಸ್ಟೀಲ್ ಕಂಟೈನರ್ ತೊಗೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮೊದಲು ತಗೋಬೇಕಾದ್ರೆ ಇದ್ರ ತುಂಬ ಆಗಿತ್ತು ಬೇವಿನ ಸೊಪ್ಪು. ಇದನ್ನ ನಾನು ಪೌಡರ್ ಮಾಡ್ಕೊಂಡ್ಮೇಲೆ ಎಷ್ಟಾಗಿದೆ ನೋಡಿ ಫ್ರೆಂಡ್ಸ್. ಹೀಗೆ ನೀವೇನಾದರೂ ಒಂದು ವೀಕ್ಗೆ ಮಾಡ್ಕೊಳ್ತೀವಿ, ಇಲ್ಲ ಅಂದರೆ ನಾನು 1 ಮಂತ್ಗೆ ಮಾಡ್ಕೊಳ್ತೀವಿ ಅಂದರೆ ನೀವು ಜಾಸ್ತಿ ಬೇವಿನ ಸೊಪ್ಪನ್ನ ತೊಗೊಂಡು ಒಣಗಿಸ್ಕೋಬೇಕಾಗುತ್ತೆ. ಇನ್ನು ನಮ್ಮ ಮನೆಯಲ್ಲಿ ನೀವು ಯಾವ ಗಂಧದ ಕಡ್ಡಿ ಯೂಸ್ ಮಾಡ್ತೀರಾ ಅದನ್ನೇ ತಗೋಬೋದು. ಅದೇ ಬೇಕು ಇದೇ ಬೇಕಂತ ಏನಿಲ್ಲ. ನಾನಿಲ್ಲಿ ಬರೀ 2 ತೊಗೊಂಡಿದ್ದೀನಿ. ಸ್ವಲ್ಪ ಸ್ಮೆಲ್ ಚೆನ್ನಾಗಿರಬೇಕು ಅಂತ ನಿಮ್ಗೇನಾರು ಅನಿಸಿದ್ರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಯಾಕಂದರೆ ಆ ಧೂಪದ ಹೊಗೆಯಲ್ಲಿ ಗಂಧದ ಕಡ್ಡಿ ಸ್ಮೆಲ್ಲೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಅಂತ. ನಾನಿಲ್ಲಿ 2ನೇ ತೊಗೊಂಡು ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ಈ ಥರ ಬಿಡಿಸ್ಕೊಂಡ್ರೆ ಸಾಕು. ಹಾಗೆ ನಾನು ಇದನ್ನ ಈ ಥರ ಬಿಡಿಸ್ಕೊಂಡಾದ್ಮೇಲೆ ಕುಟ್ಟಾಣಿಲಿ ಕುಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಗಟ್ಟಿಯಾಗಿ ಅಲ್ಲಲ್ಲೇ ದಪ್ಪ ದಪ್ಪ ಪೀಸ್ ಥರ ಇರುತ್ತೆ ಅಲ್ವಾ, ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಹಿಂಸೆ ಆಗುತ್ತೆ ಅಂತ. ನೀವು ಕೂಡ ಇದನ್ನ ಕುಟ್ಟಾಣಿಲಿ ಇದು ಮಾಡ್ಕೊಳ್ಳಿ. ಇಲ್ಲ ನೀವು ಜಾಸ್ತಿ ತಗೋತೀರಾ, ಸಮ ಪ್ರಮಾಣದಲ್ಲಿ ತಗೋತೀನಿ ಜಾಸ್ತಿ ಅಂತ ನಿಮ್ಗೆ ಅನಿಸಿದ್ರೆ ನೀವೇನು ಮಾಡಿ ಅಂದರೆ ಇದನ್ನ ಈ ಥರ ಬಿಡಿಸ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ. ಆಗ 2 ಫುಲ್ ಪೌಡರಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀವು ಒಟ್ಟಿಗೆ ಎಲ್ಲನೂ ಪೌಡರ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಅರ್ಥ ಆಗಲಿ ವಿಡಿಯೋ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ, ನಾನೀಗ ಇದನ್ನು ಈ ಥರ ಕುಟ್ಟಾಣಿಲಿ ಕುಟ್ಕೊಳ್ತಾ ಇದ್ದೀನಿ. ಬೇಗ ಪೌಡರ್ ಆಗೋಯ್ತು ನೋಡಿ. ಹಿಂಗೆ ಮಾಡಿಕೊಂಡ್ರೆ ಸಾಕು. ಈಗ ನಾನು ಇದನ್ನು ಇವೆರಡನ್ನೂ ರೆಡಿ ಆಯ್ತಲ್ವಾ. ಈಗ ಇವೆಲ್ಲ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ತೋರಿಸ್ತೀನಿ. ಇದು ತುಂಬ ಸಿಂಪಲ್ಲು. ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಮೊದಲಿಗೆ ಹಸಿ ಬೇವಿನ ಸೊಪ್ಪನ್ನೇ ಕೆಂಡಕ್ಕೆ ಹಾಕ್ಬಿಟ್ಟು ಒಂದು ಬೋಸಿಲಿ ಹೊಗೆ ತಗೊಳ್ತಿದ್ರು. ಯಾಕಂದರೆ ಆಗೆಲ್ಲ ಚೊಳ್ಳೆ ಬತ್ತಿ, ಗುಡ್ ನೈಟು, ಚೊಳ್ಳೆದು ಏನೇನಿದೆ ಬ್ಯಾಟ್ರಿ ಏನೂ ಇತ್ತಿಲ್ಲ. ಆಗ ಹಿಂದಿನ ಕಾಲದಲ್ಲಿ ಇವೆಲ್ಲ ಅವರೇ ಮಾಡ್ಕೊಳ್ತಿದ್ರು. ಆದರೆ ನಮ್ಮ ಈ ಕಾಲದಲ್ಲಿ ಎಲ್ಲ ಮೆಡಿಷನ್ನು ಅದು ಇದು ಚೊಳ್ಳೆ ಬತ್ತಿ ಅಂತ ಬಂದಿರೋದ್ರಿಂದ ನಾವು ಹಿಂದಿನ ಕಾಲದ್ದು ಎಲ್ಲ ಮನೆ ಮದ್ದೆಲ್ಲ ಮರ್ತುಬಿಟ್ಟಿದ್ದೀವಿ. ನೋಡಿ, ಈಗ ರೆಡಿಯಾಗಿದೆ ಅಲ್ವಾ. ಈಗ ನಾನು ಈ ತಟ್ಟೆಯಲ್ಲಿ ಗಂಧದ ಕಡ್ಡಿ ಪುಡಿ ಇದೆಯಲ್ವ, ಅದರೊಳಗೇ ಈ ಬೇವಿನ ಸೊಪ್ಪಿನ ಪೌಡ್ರು ಕೂಡ ಹಾಕೋತೀನಿ. ನೋಡಿ, ಹಾಕ್ಕೊಂಡೆ. ಈಗ ನೆಕ್ಸ್ಟು ನಾನಿಲ್ಲಿ ಈ ಧೂಪದ ಪೌಡರ್ ಹೇಳಿದೆ ಅಲ್ವಾ, ಈ ಧೂಪದ ಪೌಡರ್ನು ಕೂಡ ಹಾಕೋತೀನಿ. ಅಷ್ಟೇ ಬೇಕು ಇಷ್ಟೇ ಬೇಕಂತಲ್ಲ, ಒಂದು ಅಂದಾಜಲ್ಲಿ ಹಾಕ್ಕೊಳ್ಳಿ. ನಾನು ನೋಡಿ ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ, ಒಂದು ಬೌಲ್ ಫುಲ್ ಕೂಡ ತೊಗೊಂಡಿಲ್ಲ. ಬೇವಿನ ಸೊಪ್ಪನ್ನ ಜಾಸ್ತಿ ಹಾಕೋಬೇಕು. ಮೇನ್ ಇಲ್ಲಿ ಬೇವಿನ ಸೊಪ್ಪೇ ಇರೋದ್ರಿಂದ ಈ ಧೂಪದ ಪೌಡರ್ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ. ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಫುಲ್ ಗ್ರೀನ್ ಕಲರಾಗಿ ಕಾಣಬೇಕು, ಯಾಕಂದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಈ ಥರ ಮಿಕ್ಸ್ ಮಾಡ್ಕೊಂಡು ನೀವು ಒಂದು ಏರ್ ಕಂಟೈನಲ್ಲಿ ಇಟ್ಬಿಟ್ರೆ ಅದು ನಿಮಗೆ ತುಂಬ ದಿನ ಉಪಯೋಗ ಆಗುತ್ತೆ. ನೀವೇನಿಲ್ಲ ಒಂದೆರಡು ಪೀಸ್ ಕೆಂಡನ ಕಸ್ಕೊಂಡು ಅದರೊಳಗಡೆ ಈ ಪೌಡರ್ನ ಹಾಕ್ಕೊಂಡ್ರೆ ಮುಗೀತು. ಈಗ ಮನೆಯಲ್ಲಿ ಬಾಣಂತಿರು ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಮತ್ತು ಪೇಷಂಟ್ಗಳೆಲ್ಲ ಇರ್ತಾರೆ. ಅವ್ರಿಗೆ ಗುಡ್ ನೈಟು, ಸೊಳ್ಳೆ ಬತ್ತಿ ಇವೆಲ್ಲ ಅವ್ರಿಗೆ ಆಗೋದಿಲ್ಲ. ಮತ್ತು ಕೆಲವೊಬ್ಬರಿಗೆ ಅದ್ರ ಸ್ಮೆಲ್ ಕುಡಿದ್ರೂ ಕೂಡ ಪೇಷಂಟ್ ಅವರೇ ಆಗೋಗ್ತಾರೆ. ಅಂಥವ್ರಿಗೆ ಇದು ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು. ಇದು ನಾವಿದ್ರ ಹೊಗೆ ಕುಡಿದ್ರೂ ಕೂಡ ಯಾವುದೇ ರೀತಿ ನಮಗೆ ಕೆಮಿಕಲ್ಲು ನಮ್ಮ ದೇಹದೊಳಗೆ ಹೋಗೋದಿಲ್ಲ. ಯಾಕಂದರೆ ಬೇವಿನ ಸೊಪ್ಪೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ. ಅದರಿಂದ ನೀವೇನು ಮಾಡಿ ಅಂದರೆ ಈ ಥರ ಮಾಡಿಕೊಂಡು ನಿಮ್ಮ ಮನೆ ಬಾಣಂತಿ ಬಸ್ರೇರು ಇರ್ಬೋದು, ಇಲ್ಲ ವಯಸ್ಸಾಗಿರೋರು ಇರ್ಬೋದು, ಅವ್ರ ರೂಮಲ್ಲಿ ಈ ಥರ ಹಾಕ್ಬಿಟ್ಟು ಬಾಗಿಲು ಕ್ಲೋಸ್ ಮಾಡಿಬಿಡಿ. ಅದ್ರ ಹೊಗೆಯಿಂದನೇ ಪರಿಮಳನೇ ಇರುತ್ತೆ, ಸೊಳ್ಳೆಗಳು ಬರಲ್ಲ. ನಾವು ಟ್ರೈ ಮಾಡಿರೋದಕ್ಕೆ ಹೇಳ್ತಾ ಇರೋದು. ತುಂಬ ಒಳ್ಳೆಯದು ಇದು ಮನೆ ಮದ್ದು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದು ರೆಡಿ ಆಯಿತು ನೋಡಿ, ಎಷ್ಟು ಆಯಿತು. ಇದನ್ನ ನಾನು ಬೇಕಾದರೂ ಒಂದು ವಾರ ಗಂಟ ಮಾಡ್ಕೋಬೋದು, ಇಲ್ಲಾಂದ್ರೂ 4 ದಿನಕ್ಕಾದರೂ ಖಾಲಿ ಆಗುತ್ತೆ. ಯಾಕಂದರೆ ಇದ್ರ ಸ್ಮೆಲ್ಗೆ ಇನ್ನೂ ಹಾಕಬೇಕು ಅನಿಸ್ತಾ ಇರುತ್ತೆ ನೋಡಿ. ಈಗ ಇದು ಸಿಂಪಲ್ಲಾಗಿ ರೆಡಿ ಆಗೋಯ್ತು. ಈಗ ನಾನು ಕೆಂಡ ತಂದುಬಿಟ್ಟು ಕೆಂಡದೊಳಗಡೆ ಹಾಕಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ, ಕೆಂಡನ ಕೂಡ ನಾನು ತಗೊಂಡು ಬಂದಿದ್ದೀನಿ. ನಾನಿಲ್ಲಿ ಜಾಸ್ತಿ ಕೆಂಡ ತಂದಿಲ್ಲ, ಒಂದು 2 ಪೀಸ್ ಮಾತ್ರ ಕೆಂಡ ತಂದಿದ್ದೀನಿ. ಇದಕ್ಕೆ ಈಗ ನೋಡಿ ಪೌಡರ್ನ ಹಾಕ್ತೀನಿ. ನೋಡಿ ಹೇಗೆ ಹೊಗೆ ಬರ್ತಾಯಿದೆ ಗೈಸ್. ಈ ಥರ ಬಂದರೆ ಸಾಕು, ಯಾವುದೇ ರೀತಿ ಸೊಳ್ಳೆಗಳು ಬರಲ್ಲ. ಅದು ಸ್ಮೆಲ್ಲು ನನಗೆ ಹೇಗೆ ಬರ್ತಿತ್ತು ಅಂದರೆ ಒಂದು ಒಳ್ಳೆ ಪರಿಮಳ ಬರ್ತಿತ್ತು. ಹಾಗೆ ಬೇವಿನ ಸೊಪ್ಪಿನ ಸ್ಮೆಲ್ಲು ಕೂಡ ಬರ್ತಿತ್ತು. ತುಂಬ ಚೆನ್ನಾಗಿದೆ. ಹಾಗೆ ಇದು ಕೆಮ್ಲು ಯಾರಾದ್ರು ಮನೇಲಿ ಅವ್ರಿಗೆ ಶೀತ ಆಯಿತು ಅಂದಾಗ ಇದ್ರ ಹೊಗೆ ಪರಿಮಳಕ್ಕೆ ಅವ್ರಿಗೆ ಅದು ಕೆಮ್ಮು ಮತ್ತು ಶೀತ ಕೂಡ ಕಂಟ್ರೋಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಪರಿಮಳ. ಇದು ಯಾವ ಸೊಳ್ಳೆನೂ ಕೂಡ ಬರಲ್ಲ ಮನೆ ಒಳಗಡೆ, ರೂಮ್ ಒಳಗಡೆ. ಈ ಥರ ಹೊಗೆ ಒಳಗೆ ನೀವು ಇದು ಉಪ್ಪದ ಪುಡಿನ ಹಾಕ್ಬಿಟ್ಟು ಇಟ್ಬಿಟ್ರೆ ಇದ್ರ ಹೊಗೆಗೆ ಯಾವ ಸೊಳ್ಳೆಗಳು ಬರಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಇವತ್ತು ನೆನ್ನೆದಲ್ಲ ಗೈಸ್, ಇದು ಹಿಂದಿನ ಕಾಲದಲ್ಲಿ ನಮ್ಮ ಇನ್ನು ನಮ್ಮ ತಾತ ಅಜ್ಜಿ ಮುತ್ತಾತಿರು ಎಲ್ಲರೂ ಮಾಡಿರೋ ಅಂಥದ್ದೇ ಇದೆಲ್ಲ. ನಾವು ಈ ಕಾಲದವರೆಲ್ಲ ಮರ್ತಿರ್ತೀವಿ ಅಲ್ವಾ. ಮತ್ತೆ ಒಂದು ಪುನರಾವರ್ತನೆ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಹಿಂದಿನ ಕಾಲದ ಮೆಡಿಷನಲ್ಲಿ ಇದ್ದಾಗ ಅವರು ಯಾವುದೇ ಹಾಸ್ಪಿಟ್ಲುಗಳು, ಯಾವುದೇ ಕಾಯಿಲೆಗಳು ಏನು ಇರ್ತಿದ್ದಿಲ್ಲ, ಯಾವ ಹಾಸ್ಪಿಟ್ಲಿಗೂ ಕೂಡ ಹೋಗ್ತಿದ್ದಿಲ್ಲ. ಈಗಲ್ದವ್ರೆ ನಾವುಗಳೇ ಈ ಥರ ಮಾಡ್ಕೊಳ್ತಾ ಇರೋದು. ನೋಡಿ, ಇದು ರೆಡಿಯಾಗಿದೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್. ಇದು ಉಪ್ಪದ್ದು ಪುಡಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟಲ್ಲಿ ಹೇಗಿದೆ ವಿಡಿಯೋ ಅಂತ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಸ್ಗಳು ಬೇಕಂದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಗಾಗಿ ವಾಚ್ ಮಾಡ್ತೀರಿ. ಬಾಯ್.